ನೋಡಿ ಬರೀ ನಾವು ಮಾತ್ರ ಅಲ್ಲ, ಯಾವಾಗ ಅಲ್ಲಿ ಆ ಪೋಸ್ಟರ್ನ ಹಿಡಿದು ಕೂತು ಅದನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಆಗ ಒಂದಷ್ಟು ಅಸಲಿ ಹೋರಾಟಗಾರರು ಕೂಡ ಅಲ್ಲಿದ್ದಾರೆ. ಬರೀ ಇಂಥವ್ರೆ ಅಲ್ಲ, ಪಾಪ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡುವವರು ಕೂಡ ಇದ್ರು. ಆಚೆ ಕಡೆ ಬಂದುಬಿಟ್ಟು ನೇರವಾಗಿ ನಮ್ಮ ಜೊತೆ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒಂದ್ಸಲ ನೋಡೋಣ, ನೀವೇ ನೋಡ್ಕೊಂಬನ್ನಿ ಏನು ಹೇಳಿದ್ರು ಅಂತ. ಸರ್, ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನು ನಾವು ಕೂಡ ಅಪೋಸ್ ಮಾಡಿದ್ದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟು, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟು. ಇಂಥವು ಬಂದರೆ ನಾವು ಸ್ಟೂಡೆಂಟಾಗಿ ಅದನ್ನು ಇದು ಮಾಡಿದ್ದೀವಿ. ಈ ಥರ ಪೋಸ್ಟರ್ಸ್ ಇನ್ನೂ ಬಂದರೆ ಇನ್ನೂ ಅದನ್ನು ಅಪೋಸ್ ಮಾಡ್ತೀವಿ. ಹೌದು, ಅದನ್ನು ನೋಡಿ ನಾವು ಅದನ್ನು ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನು ಹೇಳಿದ್ದೀವಿ, ಈ ಥರ ಎಲ್ಲ ನಾವು ಅದನ್ನು ಸಪೋರ್ಟ್ ಮಾಡಲ್ಲ. ನಿಮ್ಮದೇನೇ ಪರ್ಸನಲ್ ಒಪಿನಿಯನ್ ಇದ್ದರೂ ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸಿಂದ ತೋರಿಸ್ಬೇಡಿ ಅಂತ ಹೇಳಿದ್ದೀವಿ. ಸರ್, ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನು ನಾವು ಕೂಡ ಅಪೋಸ್ ಮಾಡಿದ್ದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟು, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟು. ಇಂಥವು ಬಂದರೆ ನಾವು ಸ್ಟೂಡೆಂಟಾಗಿ ಅದನ್ನು ಇದು ಮಾಡಿದ್ದೀವಿ. ಈ ಥರ ಪೋಸ್ಟರ್ಸ್ ಇನ್ನೂ ಬಂದರೆ ಇನ್ನೂ ಅದನ್ನು ಅಪೋಸ್ ಮಾಡ್ತೀವಿ. ಹೌದು, ಅದನ್ನು ನೋಡಿ ನಾವು ಅದನ್ನು ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನು ಹೇಳಿದ್ದೀವಿ, ಈ ಥರ ಎಲ್ಲ ನಾವು ಅದನ್ನು ಸಪೋರ್ಟ್ ಮಾಡಲ್ಲ. ನಿಮ್ಮದೇನೇ ಪರ್ಸನಲ್ ಒಪಿನಿಯನ್ ಇದ್ದರೂ ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸಿಂದ ತೋರಿಸ್ಬೇಡಿ ಅಂತ ಹೇಳಿದ್ದೀವಿ. ಸರ್, ನನಗೆ ಇಡೀ ಪ್ರತಿಭಟನೆಯಲ್ಲಿ ಆಶ್ಚರ್ಯ ಆಗಿದ್ದು ಅಂತಂದರೆ ಅದು ದೆಹಲಿಯಲ್ಲಿ ಇರಬಹುದು ಅಥವಾ ಬೆಂಗಳೂರಲ್ಲಿ ಆಗಿರೋ ಪ್ರತಿಭಟನೆಯಲ್ಲಿ ಇರಬಹುದು, ಮಾಧ್ಯಮಗಳಿಗೆ ವಿಚಿತ್ರ ರೀತಿಯಲ್ಲಿ ಘೇರಾವ್ ಹಾಕೋದು. ಫಸ್ಟು ಹೆಂಗೆ ಶುರುವಾಯ್ತು ಇರೋದು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬರೋದೇ ಇಲ್ಲ, ನಮ್ಮನ್ನು ಕವರೇ ಮಾಡೋದಿಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬೇಕಂತ ಏನೋ ಅವರು ಬೇಕಂತ ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕವರ್ ಮಾಡೋಕ್ಕೆ ಬರಲ್ಲ ಅಂತ. ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವರ ಪ್ರತಿಭಟನೆಯನ್ನು ಕವರ್ ಮಾಡೋಕ್ಕೆ ಸ್ಥಳಕ್ಕೆ ಹೋದ ತಕ್ಷಣ ಅಲ್ಲಿ ಎಲ್ಲರಿಗೂ ಘೇರಾವ್ ಹಾಕಿರೋವಂಥದ್ದು. ಗೋಧಿ ಮೀಡಿಯಾ ಏನು ಗೋಧಿ ಮೀಡಿಯಾ ನಿಮ್ಮ ಪ್ರತಿಭಟನೆಯನ್ನು ಕವರ್ ಮಾಡೋಕ್ಕೆ ಆರ್ಟಿಕಲ್ 19(1)A ಅಡಿಯಲ್ಲಿ ನಿಮಗೆ ಹೆಂಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯೋ ನಮಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನೋಡ್ರಪ್ಪ, ಇವ್ರು ಹಿಂಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ತೋರ್ಸೋದು ನಮ್ಮ ಕೆಲಸ. ಅದನ್ನ ಮಾಡಕ್ಕೆ ಹೋದರೆ ಅಷ್ಟು ಘೇರಾವ್ ಹಾಕ್ತಿದ್ಯಾಕೆ? ಮೊನ್ನೆ ಏನಾಯ್ತು, ದಿವಿತ್ ನೀವು ಫೀಲ್ಡಿಗೆ ಹೋಗಿದ್ರಿ, ಘೇರಾವ್ ಹಾಕಿದ್ರು. ಬಟ್ ದಿವಿತ್ ಈ ತರ ಆಯ್ತು ಅಂತ ಅಂದಾಗ ನಾವೇನು ಅನ್ಕೊಂಡ್ವಿ, ಮೋಸ್ಟ್ಲಿ ನೋಡೋಣ ಅವ್ರು ಬಹುಶಃ ಪ್ರತಿಭಟನೆ ಜೋಶಲ್ಲಿ ಹಂಗೇನೋ ಆಗಿರ್ಬೋದು. ಒಂದಿನ ಬಹಳ ತಾಳ್ಮೆ ತಗೊಂಡ್ರು ದಿವಿತ್. ಬಹಳ ಮೊನ್ನೆ ಸಿಕ್ಕಾಪಟ್ಟೆ ಘೇರಾವ್ ತುಂಬಾ ತಾಳ್ಮೆಯಿಂದ. ಎಷ್ಟು ಶಾಕ್ ಆಯ್ತು ಅಂದ್ರೆ, ಯಾಕೆ ಹಿಂಗ್ ಮಾಡ್ತಾ ಇದ್ರು, ನಾವೇನ್ ತಪ್ಪು ಮಾಡಿದೀವಿ ಅಂತ. ಅಲ್ಲ ನೋಡಿ, ನನಗೇನ್ ಅನಿಸ್ತಾ ಇದೆ ಗೊತ್ತಾ, ಈ ರೀತಿಯ ಕೃತ್ಯಗಳು ಎಲ್ಲಾದ್ರೂ ಬಯಲಿಗೆ ಎಳೆದು ಬಿಟ್ರೆ, ನಾವೆಲ್ಲಾದ್ರೂ ಹೋಗಿ ಇವ್ರು ಮಾಡೋದೆಲ್ಲ ಗೊತ್ತಾಗ್ಬಿಟ್ರೆ, ಅದಕ್ಕೆ ಈ ರೀತಿ ಒಂದು ಅದಕ್ಕೆ ನಮ್ಮನ್ನ ಬ್ಯಾನ್ ಮಾಡ್ತಿದಾರೇನೋ, ಅದಕ್ಕೆ ನಮ್ಮನ್ನ ಗೇರವ್ ಹಾಕಿ ಆಚೆ ಕಳಿಸ್ತಿದಾರೇನೋ ಅಂತ ನನಗೆ ಅನಿಸ್ತಾ ಇದೆ ಈಗ. ಯಾಕಂದ್ರೆ ನಾವೆಲ್ಲ ಹೋಗಿ ಇಂಥದೆಲ್ಲ ಪತ್ತೆ ಹಚ್ಚಿಬಿಟ್ರೆ ಅನ್ನುವಂತ ಭಯನೂ ಕೂಡ ಅವ್ರಿಗೆ ಇರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ಒಂದು ಮಾಡ್ತಿರೋದ ಸಾರ್ವಜನಿಕ ಪ್ರತಿಭಟನೆ, ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಎಲ್ಲರದ್ರಿಗೆ ಆ ಪ್ಲಕಾರ್ಡ್ ಹಿಡಿದಿರೋದೇ ಎಲ್ಲರೂ ನೋಡ್ಲಿ ಅಂತ. ಯಾರು ಹೇಳ್ತಾರೆ ಗೊತ್ತಾ ಶ್ರೀಲಕ್ಷ್ಮಿ, 20 ದಿನದಿಂದ ನೀವು ಎಲ್ಲಿ ಹೋಗಿದ್ರಿ ಅಂತ ಯಾರು ಹೇಳಿದ್ದು? 2020 KPSC ಅಕ್ರಮ ಆಗಿರೋದ್ರಿಂದ ಹಿಡಿದು ಪ್ರಶ್ನೆ ಪತ್ರಿಕೆ ಇದೇ 2016ರಲ್ಲಿ ಸೆಕೆಂಡ್ PUC ಇದು ಬಿಟ್ಟಾಕಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಿಟ್ಟಾಕಿ, ನೀಟ್ ಬಿಟ್ಟಾಕಿ 2016ರಲ್ಲಿ ಸೆಕೆಂಡ್ PUC ರಾಸಾಯನಶಾಸ್ತ್ರ ಕೆಮಿಸ್ಟ್ರಿ ಪೇಪರ್ ಲೀಕ್ ಆದಾಗಲೂ ಕೂಡ ಅವತ್ತು ಮಾಧ್ಯಮಗಳ ಸಂಖ್ಯೆ ಕಮ್ಮಿ ಇದ್ರು ನಾನೇ ಟಿವಿಲಿ ಕುತ್ಕೊಂಡು ನೋಡಿದ್ದೀನಿ. ನಾನು ಆಗ ಮಾಧ್ಯಮದಲ್ಲಿ ಇರಲಿಲ್ಲ, ಆಗ ನಾನು ಸೆಕೆಂಡ್ PUC ಆಗಿದೆ. ಅವಾಗಲೂ ನೋಡಿದ್ದೀನಿ, ಅವಾಗಲೂ ಮಾಧ್ಯಮದವರೇ ಇದ್ರ ಬಗ್ಗೆ ನಿಂತು ಸ್ಟ್ಯಾಂಡ್ ತಗೊಂಡು ನ್ಯೂಸ್ ಮಾಡಿದ್ದಾರೆ ಅಷ್ಟೇ. ಆಮೇಲೆ ಅದೇನು ಗೋಧಿ ಮೀಡಿಯಾ ದಿವಿತ್, ನೀವ್ ಏನ್ರಿ ಗೋಧಿ ಮೀಡಿಯಾ? ಅದು ಚಾಮರಾಜನಗರ ಹಾಡಿಗಳಿಗೆಲ್ಲ ಹೋಗಿದ್ರಲ್ಲ, ಅಷ್ಟು ಪ್ರೋಗ್ರಾಮ್ಗಳು ಏನ್ ನಿಮ್ ಪ್ರಾಬ್ಲಮ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹಾಡಿಗಳ ಟ್ರೈಬಲ್ ಜನರ ಸುಖ ದುಃಖಗಳನ್ನ ಅಷ್ಟೊಂದು ತೋರಿಸಿದ್ರಲ್ಲ, ಏನ್ ಗೋಧಿ ಮೀಡಿಯಾನ ಅದು? ಏನ್ ಗೋಧಿ ಮೀಡಿಯಾ ಅಂದ್ರೆ? ಸಾಮಾನ್ಯ ಜನರ ಪರವಾಗಿ ನಿಂತಿದೀವಿ, ಬೇಕಾದ್ರೆ ಬನ್ನಿ ನೀವು ಸಪೋರ್ಟ್ ಮಾಡಿ, ಅವರಿಗೆಲ್ಲ ಅನುಕೂಲ ಮಾಡ್ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ, ಅದಕ್ಕೆ ಬರಲ್ಲ. ಅಷ್ಟೇ ಯಾಕೆ, ಇದೇ ನೀಟ್ ಎಕ್ಸಾಮ್ಗೆ ನಾನು ನೆನ್ನೆ ಕೂಡ ಹೇಳಿದ್ದೀನಿ, ಒಂದ್ 4-5 ಜನ ವಿದ್ಯಾರ್ಥಿನಿಯರು 10 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಅವ್ರದ್ದು ಲೈಫ್ ಹಾಳಾಯ್ತಲ್ಲ, ಇದನ್ನ ಪ್ರಶ್ನೆ ಮಾಡೋರು ಯಾರು ಇರ್ಲಿಲ್ವಾ? ಅವತ್ತು ನಾವು ಮಾಧ್ಯಮದವರಲ್ವಾ ನಿಂತ್ಕೊಂಡಿದ್ದು? ಹೋಗಿದ್ರಿ ನೀವು ಫೀಲ್ಡ್ಗೆ, ಅವತ್ತು ಇದೇ ತರ ಪ್ರತಿ ಕ್ಷಣನೂ ನೀವು ಲೈವ್ ಕೊಟ್ಟಿದ್ರಿ. ಈ ತರ ಆಯ್ತು ಅಂತ ನಮ್ಮ ರಂಜಿತ್, ನನ್ನ ಎಲ್ಲ ಸಹೋದ್ಯೋಗಿಗಳು ನಾವೆಲ್ಲರೂ ಅದನ್ನ ಟೆಲಿಕಾಸ್ಟ್ ಮಾಡಿದೀವಿ. ಆಶ್ಚರ್ಯ ಆಗೋದು, ಇವ್ರಿಗೆ ಮೀಡಿಯಾಗಳ ಮೇಲೆ ಯಾಕೆ ದ್ವೇಷ, ಮೀಡಿಯಾಗಳನ್ನು ವಿಚಿತ್ರವಾಗಿ ಘೇರಾವ್ ಹಾಕೋದು ಯಾಕೆ? ವೀಕ್ಷಕರೇ, ನೀವು ಕರೆ ಮಾಡ್ಬೋದು ಖಂಡಿತವಾಗ್ಲೂ. ರಿಪಬ್ಲಿಕ್ ಕನ್ನಡ 2-ವೇ ಮೀಡಿಯಾ, ಇದು ನಿಮ್ಮ ಧ್ವನಿ. ನಮ್ಮ ಕೆಲಸ ಏನು ಅಂದರೆ ಜಸ್ಟ್ ಅಲ್ಲಿ ಏನು ನಡೀತಾ ಇದೆ ಸತ್ಯನ ಇದ್ದಿದ್ದಂಗೆ ಜನರ ಮುಂದೆ ಇಡೋದಷ್ಟೇ ನಮ್ಮ ಕೆಲಸ. ಉಳಿದಂತೆ ನಿಮ್ಮ ಅಭಿಪ್ರಾಯಕ್ಕೆ ಅತ್ಯಂತ ಹೆಚ್ಚಿನ ಬೆಲೆ ಇರ್ತಕ್ಕಂಥದ್ದು. ನಿಮ್ಮ ಅಭಿಪ್ರಾಯವೇ ಮುಖ್ಯ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅಭಿಪ್ರಾಯಕ್ಕೆ ನಿಜವಾದ ಶಕ್ತಿ ಇರ್ತಕ್ಕಂಥದ್ದು. ನೀವು ಕರೆ ಮಾಡಿ, ಮಾತನಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಈ ಇಡೀ ಚಳುವಳಿಯನ್ನು ಹೆಂಗೆ ಹೈಜಾಕ್ ಮಾಡಿದ್ದಾರೆ ಅಂತ.